ಮೆಟ್ಟೂರು ಶಾಸಕರಾಗಿದ್ದಂಥ ನಾಗೇಶ್ ಅವರು ನನಗೆ ಬಹಳ ವಯಸ್ಸಿನಿಂದ ಪರಿಚಯ. ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಒಳ್ಳೆ ಎಜುಕೇಷನ್ ಮಿನಿಸ್ಟರ್ ಆಗಿ ಬಹಳ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ. ನನಗೆ ಬೆಳಗ್ಗೆ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೆ ತಿಳಿಸಿದ್ರು ಈ ರೀತಿ ಆಗಿದೆ ಅಂತೇಳಿ. ಸೊ ಎಜುಕೇಷನ್ನಲ್ಲಿ ದೊಡ್ಡ ಶಿಸ್ತನ್ನು ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಾನು ಯಾವಾಗ ನುಣಂಕೆರೆಗೆ ಹೋಗ್ತಿದ್ದೆ, ಆ ನುಣಂಕೆರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆ ಪಾಲ್ಗೊಂಡು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರಿಯಾಗಿದ್ದರು. ಸೊ ಇವತ್ತು ಅವರ ಕುಟುಂಬ ಕೂಡ ನಾನು ನೋಡಿದೆ. ಯಾರು ಧೈರ್ಯ ಕಳ್ಕೋಬಾರ್ದು. ಬದುಕು ಸಾವು ಯಾರ ಕೈಲೂ ಇಲ್ಲ, ಪ್ರಕೃತಿಯ ನಿಯಮ. ಸೊ ಆ ನಿಯಮದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆದರೆ ಅವರು ಮಾಡಿದಂಥ ಅನೇಕ ಒಳ್ಳೆಯ ಗುಣಗಳು ಇವತ್ತು ಕೂಡ ಇದೆ. ಆ ಕ್ಷೇತ್ರದಲ್ಲಿ ಏನು ದೊಡ್ಡ ಜನಸಂಖ್ಯೆ ಅವ್ರದ್ದೇನಿಲ್ಲ, ಆದರೂ ಕೂಡ ಅವರು ಅಪಾರವಾದಂಥ ವಿಶ್ವಾಸ ಗಳಿಸಿ ಅಲ್ಲಿ ಜನಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ಕಾರ ಕೂಡ ಅವ್ರಿಗೆ ಏನೋ ಒಂದು ಗೌರವವನ್ನು ಕೊಡಬೇಕು. ಅವ್ರಿಗೆ ಆ ಗೌರವವನ್ನು, ಸರ್ಕಾರದ ಗೌರವ ಎಲ್ಲ ಥರದ್ದು ಕೂಡ ಅವ್ರಿಗೆ ದೊರೀತದೆ. ಸೊ ಅವರ ಎಲ್ಲ ಅನ್ಯಾಯಿಗಳು, ಅವರ ಪಕ್ಷದ ಕಾರ್ಯಕರ್ತರು, ಅವರ ಬಂಧುಗಳು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ, ಅವ್ರಿಗೆ ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಇವತ್ತು ನಾನು ಅಸೆಂಬ್ಲಿಲಿ ಕಾರಣದಿಂದ ಅವ್ರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಏಕೆಂದರೆ ನಾನು ದೆಹಲಿಯಲ್ಲಿ ನಂದೊಂದು ಸಭೆ ಇದೆ, ಹೋಗಬೇಕಾಗಿದೆ. ನಾಳೆ ತಮಿಳುನಾಡಿನಲ್ಲಿ ಒಂದು ಸಭೆ ಇದೆ, ಹೋಮ್ ಮಿನಿಸ್ಟರ್ ಕರೆದಿರುವಂಥ ಸಭೆ, ಅದರಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗಿದೆ. ಸೊ ಅದರಿಂದ ನಾನು ಇವತ್ತು ಅಸೆಂಬ್ಲಿಯಲ್ಲಿ ಅವ್ರಿಗೆ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. Today I meet my old friend Mr. Nagesh. He was a legislator with us. He was a minister for us. Done a very good job in primary education. We have worked very closely in the interest of the public welfare. Whenever I go to Nunankere Mutt, he used to be a part of that development. He used to help us. So I thought that it is my bound duty to respect him, and the state will give him full honor. He is a former minister and a close friend of us. So I hope all his family members, party cadres and all his well-wishers will have great strength. It is a great loss for the family and the party also, for his party. Let God give him good rest and peace. You are going to Delhi and Tamil Nadu, sir? Yes, I am going to Delhi for my party working committee meeting is there. I am going to Chennai tomorrow to attend the meeting called by the Home Minister on the southern states. There are a lot of issues on the national and the state issues. We will just discuss on that issue. ಮಾಜಿ ಶಾಸಕರು, ಹಿರಿಯರು ಸಿ ನಾಗೇಶ್ ರವರು ಅಕಾಲಿಕ ಮರಣ ನಮ್ಮದು ದೂರ ಆಗಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆತ್ಮಕ್ಕೆ ಚಿರಶಾಂತಿಯನ್ನು, ಅವರ ಕುಟುಂಬಕ್ಕೆ ಧೈರ್ಯವನ್ನು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ನಾಗೇಶ್ವರವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವರು. ನಾಗೇಶ್ವರವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದಂಥವರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಜಾತ ಶತ್ರು. ಎಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು.
ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಬಹಳ ವಿಶೇಷ ಅವರ ಧರ್ಮಪತ್ನಿಯು ಕೂಡ ಸೇವಾ ಭಾರತಿಯಲ್ಲಿ ಸೇವೆಯನ್ನು ಸಲ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಅಂದರೆ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಒಬ್ಬ ಹಿರಿಯ ನಾಯಕರು ನಮ್ಮೊಂದಿಗಿಲ್ಲ ಇವತ್ತು. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ. ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ನಾಗೇಶ್ ಅವರು ಆಗಲಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಜನತೆಗೆ ಬಹಳ ನಷ್ಟ ಆಗಿದೆ, ದುಃಖನೂ ತಂದಿದೆ. ಬಹುಶಃ ತಮಗೆ ಗೊತ್ತಿರ್ಬೋದು, ಅವರು ತಂದೆನೂ ಇಲ್ಲಿ ಶಾಸಕರಾಗಿದ್ದರು. ನನ್ನ ಜೊತೆ ಬಹಳ ಆತ್ಮೀಯತೆಯಿಂದ ಇದ್ರು. ನನಗೆ ಒಂದು ಚುನಾವಣೆಯಲ್ಲಿ ತುಂಬಾ ಸಹಾಯನೂ ಮಾಡಿದ್ರು ನಾನು ಫಸ್ಟ್ ಟೈಮ್ ಗೆದ್ದಾಗ. ಅವಾಗ ನಾಗೇಶ್ ಅವರು ರಾಜಕೀಯವಾಗಿ ಬಂದಿರಲಿಲ್ಲ, ಎಬಿವಿಪಿ ಮುಖಾಂತರ ಮತ್ತೆ ಬಹಳ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದ್ರು, ಸರಳ ಸ್ವಭಾವದವರು. ಈಗಾಗಲೇ ಅವ್ರಿಗೆ 1.5 ವರ್ಷದಿಂದ ಬಹಳ ಕಾಯಿಲೆ ಬಂದು ಕೂತ್ಬಿಟ್ಟಿದ್ರು. ಪಾಪ ಮನೆಗೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಸಚಿವರಾದ್ಮೇಲೆ ಫಸ್ಟ್ ಟೈಮ್ ನನ್ನ ಮನೆಗೆ ಬಂದು ಷಡಾಕ್ಷರಿ ಅವರೇ, ನನಗೆ ನೀವು ಪೂರ್ಣ ಸಹಕಾರ ಕೊಡಬೇಕು, ನಾನು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನನ್ನ ಸಂಪೂರ್ಣವಾದ ಬೆಂಬಲ ತಮಗಿರ್ತದೆ, ತಾವು ಕೆಲಸ ಮಾಡ್ಬೋದು, ನಿಮ್ ಜೊತೆ ಸದಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಬಹುಶಃ ಅವ್ರ ಕಾಯಿಲೆ ಬಿದ್ದಾಗ್ಲೂ 2-3 ಬಾರಿ ಅವ್ರ ಮನೆಗೆ ಹೋಗಿದ್ದೆ. ಅದು ಅದೇ ತರ ಬ್ರೈನ್ ಟ್ಯೂಮರ್ ನನ್ನ ಸಹೋದರನಿಗೂ ಹಾಗೆ ಒಂದು 6-7 ತಿಂಗಳು ಇದ್ರು ಅಷ್ಟೇ. ಇವರು 2ನೇ ಸರಿ ಆಪರೇಷನ್ ಮಾಡಿದ್ಮೇಲೆ ಸ್ವಲ್ಪ ದಿವಸ ಉಳ್ಕೊಂಡ್ರು. ಪಾಪ ಅವರು ಬಹಳ ಪ್ರಯತ್ನ ಮಾಡಿದ್ರು, ದೇವರು ಅವ್ರನ್ನ ಬಿಡ್ಲಿಲ್ಲ. ಸರಳ ಸ್ವಭಾವದವರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ತಂದಿರತಕ್ಕಂಥವ್ರು, ಮತ್ತೆ ಮೂಲತಃ ವ್ಯಾಪಾರದಲ್ಲಿ ಬಂದಿರ್ತವ್ರು. ನಾವೆಲ್ಲ ಕೊಬ್ಬರಿ ವ್ಯಾಪಾರ ಮಾಡ್ತಕ್ಕಂಥವ್ರು. ಅವ್ರ ತಂದೆನೂ ಅಷ್ಟೇ, ಅವರು ಸರಳ ಸ್ವಭಾವದವರು, ದೈವ ಭಕ್ತರು, ಒಳ್ಳೆ ಕೆಲಸವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರೆಲ್ಲರೂ ಮಾಡಿ ಬಿಟ್ಟಿರ್ತಕ್ಕಂಥ ಅದನ್ನ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರಕ್ಕೆ ನಾನು ಸಹ ಉತ್ತಮವಾದಂಥ ಕೆಲಸವನ್ನ ಸೇವೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾನೆ. ಮತ್ತೆ ಅವ್ರ ಕುಟುಂಬದವರು ಬಹಳ ಎಲ್ಲರೂ ಸರಳ ಜೀವಿಗಳೇ. ಅವ್ರಿಗೆ ಆ ಭಗವಂತ ಅವರ ದುಃಖವನ್ನ ಭರಿಸ್ತಕ್ಕಂಥ, ಅವರ ಅಗಲಿಕೆಯ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿತ್ತಕ್ಕಂತ ಹೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬದವರು ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ತಿಳಿಸ್ತೇನೆ. ಮಧು ಬಂಗಾರಪ್ಪನವರು